ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನ ಯಾವಾಗಲೂ ಹೊಣೆಗಾರಿಕೆಗಳಿಂದಲೇ ಆರಂಭವಾಗುತ್ತೆ. ನೀವು ನಗುವ ಮುನ್ನ ಯೋಚಿಸ್ತಿರ್ತೀರಾ, ಪ್ರೀತಿ ತೋರಿಸುವ ಮುನ್ನ ತೂಕ ಹಾಕ್ತೀರಾ, ಮತ್ತು ಯಾರನ್ನಾದರೂ ನಿಮ್ಮ ಹೃದಯಕ್ಕೆ ಬಿಡುವ ಮುನ್ನ ಪರೀಕ್ಷೆಗೆ ಒಪ್ಪಿಸ್ತೀರಾ. ಅದಕ್ಕೆ ನಿಮ್ಮ ಬಗ್ಗೆ ಜನರು ತುಂಬ ಗಂಭೀರ ಅಂತ ಹೇಳ್ತಾರೆ. ಆದರೆ ನಿಮ್ಮ ಮೌನತೆಯಿಂದ ಇರುವ ಆಳವಾದ ನಿಷ್ಠೆ ಎಲ್ಲರಿಗೂ ಅರ್ಥ ಆಗೋದಿಲ್ಲ. ನಿಮ್ಮ ಜೀವನದಲ್ಲಿ ಯಾರೋ ಒಬ್ಬ ಸ್ತ್ರೀ ನಿಮ್ಮನ್ನು ಮೌನವಾಗಿ ಆದರೆ ಅತ್ಯಂತ ಸ್ಥಿರವಾಗಿ ಇಷ್ಟಪಡ್ತಾ ಇದ್ದಾಳೆ. ಅವಳು ನಿಮ್ಮ ಶಿಸ್ತು, ನಿಮ್ಮ ಕಠಿಣವಾಗಿ ಕಾಣಿಸುವ ಆದರೆ ಒಳಗೆ ತುಂಬ ಕಾಳಜಿ ಇರುವ ಸ್ವಭಾವಕ್ಕೆ ಮರಳಾಗಿದ್ದಾಳೆ. ನೀವು ಎಲ್ಲರ ಮುಂದೆ ಭಾವನೆ ತೋರಿಸ್ತಾ ಇದ್ರೂ ಕೂಡ ನಿಮ್ಮ ಒಂದು ಚಿಕ್ಕ ಸಹಾಯ, ಒಂದು ಜವಾಬ್ದಾರಿಯ ಮಾತು ಅವಳಿಗೆ 1000 ಭರವಸೆಗಳಂತೆ ಕಾಣಿಸುತ್ತೆ. ಈ ಸ್ತ್ರೀ ತನ್ನ ಭಾವನೆಗಳನ್ನು ಬಹಿರಂಗಪಡಿಸದೇ ಇರೋದಕ್ಕೆ ಕಾರಣ ಏನಂತಂದರೆ ನಿಮ್ಮ ಸ್ವಭಾವನೆ. ಮಕರ ರಾಶಿಯವರು ಪ್ರೀತಿಯನ್ನು ಆಟವಾಗಿ ನೋಡುವವರು ಅಲ್ಲ ಅನ್ನೋದನ್ನು ಅವಳು ಚೆನ್ನಾಗಿ ಅರಿತುಕೊಂಡಿದ್ದಾಳೆ. ಒಮ್ಮೆ ಹೇಳಿದರೆ ಅದು ಜೀವನ ಪೂರ್ತಿ ತೀರ್ಮಾನ ಆಗಬಹುದು ಎನ್ನುವ ಒಂದು ಭಯ ಅವಳನ್ನು ತಡಿತಾ ಇದೆ. ನೀವು ತಕ್ಷಣ ಪ್ರತಿಕ್ರಿಯೆಯನ್ನು ಕೊಡುವವರಲ್ಲ, ಆಳವಾಗಿ ಯೋಚಿಸುವವರು ಆಗಿದ್ದರಿಂದ ಅವಳು ಸಮಯವನ್ನು ಕೊಡಬೇಕು ಅಂತ ಅಂದ್ಕೊಂಡು ಮೌನವಾಗಿ ಇದ್ದಾಳೆ. ಇತ್ತೀಚೆಗೆ ನಿಮ್ಮ ಜೀವನದಲ್ಲಿ ಕೆಲಸ, ಹಣ ಮತ್ತು ಭವಿಷ್ಯದ ಚಿಂತೆಗಳು ಹೆಚ್ಚಾಗ್ತಾ ಇವೆ. ನೀವು ಎಲ್ಲರನ್ನು ಕೂಡ ಒಬ್ಬರೇ ಹೊತ್ಕೊಂಡು ಮುಂದೆ ಸಾಗ್ತಾ ಇರುವಂತೆ ಜೀವನ ಮಾಡ್ತಿದ್ದೀರಾ. ಆದರೆ ಇದೇ ಸಮಯದಲ್ಲಿ ನಿಮ್ಮ ಮನಸ್ಸಿನ ಒಂದು ಮೂಲೆಯಲ್ಲಿ ನನಗಾಗಿ ಯಾರಾದರೂ ಇದ್ದಾರಾ ಅನ್ನೋ ಒಂದು ಪ್ರಶ್ನೆ ಮೌನವಾಗಿ ಮೂಡ್ತಾ ಇದೆ. ಈ ಪ್ರಶ್ನೆಗೆ ಉತ್ತರವಾಗುವುದೇ ಈ ಸ್ತ್ರೀ ನಿಮ್ಮ ಜೀವನದ ಅಂಚಿನಲ್ಲೇ ನಿಂತಿದ್ದಾಳೆ. ನೀವು ಹಿಂದೆ ಸಂಬಂಧಗಳಲ್ಲಿ ನಿರಾಸೆ ಏನಾದರೂ ಅನುಭವಿಸಿದ್ರೆ ಮತ್ತೆ ಯಾರನ್ನಾದರೂ ಹತ್ತಿರಕ್ಕೆ ಬಿಡೋಕ್ಕೆ ನೀವು ಭಯ ಪಡೋದಕ್ಕೆ ಯಾರಾದರೂ ಇದೇ ಥರ ಮೋಸ ಮಾಡಿ ಹೋಗಿಬಿಡ್ತಾರೆ ಅನ್ನೋದು ಸಹಜ. ಆದರೆ ಈ ಸ್ತ್ರೀ ನಿಮ್ಮ ದುರ್ಬಲತೆಯನ್ನು ಬಳಸಿಕೊಳ್ಳಲು ಬಂದವಳು ಅಲ್ಲ. ಅವಳು ನಿಮ್ಮ ಜೊತೆ ಸ್ಪರ್ಧೆ ಮಾಡಲು ಬಂದವಳು ಅಲ್ಲ. ನೀವು ಬಿದ್ದು ಹೋದಾಗ ಎತ್ತೋದಕ್ಕೆ, ನೀವು ಮೌನವಾಗಿರುವಾಗ ಅರ್ಥ ಮಾಡಿಕೊಳ್ಳೋದಕ್ಕೆ ಬಂದವಳು ಇವಳು. ಅದಕ್ಕೆ ಅವಳ ಪ್ರೀತಿ ಶಬ್ದಕ್ಕಿಂತ ಕೆಲಸಗಳಲ್ಲಿ ಹೆಚ್ಚು ಕಾಣಿಸುತ್ತೆ. ಮಕರ ರಾಶಿಯವರೇ, ನೀವು ಪ್ರೀತಿಯನ್ನು ಮಾತಿನಲ್ಲಿ ಹೇಳದೇ ಇದ್ರೂ ಕೂಡ ನಿಮ್ಮ ನಿಷ್ಠೆಯಲ್ಲಿ ಅದು ಸ್ಪಷ್ಟವಾಗಿ ಕಾಣುತ್ತೆ. ಅದಕ್ಕೋಸ್ಕರನೇ ಈ ಸ್ತ್ರೀ ಹೆಚ್ಚು ನಂಬಿದ್ದಾಳೆ. ನೀವು ಕೊಡುವ ಸ್ಥಿರತೆ, ಭದ್ರತೆ ಮತ್ತು ದೀರ್ಘಕಾಲದ ದೃಷ್ಟಿ ಅವಳಿಗೆ ಅಪರೂಪದ ಗುಣಗಳನ್ನಾಗಿ ಕಾಣಿಸ್ತಾ ಇದೆ. ಅದಕ್ಕೆ ಅವಳು ನಿಮ್ಮ ಜೀವನಕ್ಕೆ ಬರೋ ಮುನ್ನ ನಿಮ್ಮ ಜೀವನದ ವೇಗವನ್ನು ಗಮನಿಸ್ತಾ ಇದ್ದಾಳೆ. ಈ ಸಮಯದಲ್ಲಿ ವಿಧಿ ನಿಮಗೆ ಒಂದು ಸೂಚನೆ ಕೊಡ್ತಾ ಇದೆ. ಯಾವಾಗಲೂ ಬಲಿಷ್ಠರಾಗಿರ್ಬೇಕೆಂಬ ಒಂದು ಒತ್ತಡವನ್ನು ಸ್ವಲ್ಪ ಬಿಟ್ಬಿಡಿ. ನಿಮ್ಮ ಹೊಣೆಗಾರಿಕೆಗಳ ನಡುವೆ ನಿಮ್ಮ ಹೃದಯಕ್ಕೂ ಒಂದು ಜಾಗ ಕೊಡೋ ಸಮಯ ಬಂದಿದೆ. ನೀವು ಒಮ್ಮೆ ಮನಸ್ಸು ಮಾಡಿದರೆ ನಿಮ್ಮ ಜೀವನದ ಪಯಣ ಇನ್ನಷ್ಟು ಅರ್ಥಪೂರ್ಣ ಆಗಬಹುದು. ಭವಿಷ್ಯದ ದೃಷ್ಟಿಯಿಂದ ನೋಡಿದರೆ ಈ ಸ್ತ್ರೀ ನಿಮ್ಮ ಜೀವನಕ್ಕೆ ಶಾಂತಿ ಮತ್ತು ಸಮತೋಲನ ತರುವ ಶಕ್ತಿಯನ್ನು ಹೊಂದಿದ್ದಾಳೆ. ಅವಳೊಂದಿಗೆ ಇದ್ದರೆ ನಿಮ್ಮ ಗುರಿಗಳು ನಿಧಾನ ಆಗೋದಿಲ್ಲ, ಬದಲಾಗಿ ಇನ್ನಷ್ಟು ಸ್ಪಷ್ಟವಾಗುತ್ತೆ. ಒಂಟಿತನದ ಭಾರ ನಿಧಾನವಾಗಿ ನಂಬಿಕೆಯ ಮೌನದಿಂದ ಬದಲಾಯಿಸುತ್ತೆ. ಮಕರ ರಾಶಿಯ ಆತ್ಮೀಯರೇ, ಕೆಲವು ಪ್ರೀತಿಗಳು ತಕ್ಷಣ ಬೆಳೆಯೋದಿಲ್ಲ, ಅವು ಕಾಲದ ಜೊತೆ ಗಟ್ಟಿಯಾಗುತ್ತೆ. ಈಗ ನಿಮ್ಮ ಜೀವನದಲ್ಲಿ ಮೌನವಾಗಿ ನಿಂತಿರುವ ಈ ಸಂಬಂಧ ನೀವು ಗುರುತಿಸಿದ್ದಾದರೆ ಮಾತ್ರ ನಿಮ್ಮ ಕಥೆಯ ಭಾಗವಾಗುತ್ತೆ. ಇಲ್ಲದಿದ್ದರೆ ಅದು ನಿಮ್ಮ ಹೊಣೆಗಾರಿಕೆಗಳ ನೆರಳಲ್ಲೇ ಉಳಿದು ಹೋಗಬಹುದು. ನಿಮ್ಮ ವಲಯದಲ್ಲೂ ಕೂಡ ಆ ಸ್ತ್ರೀ ಇದ್ದಾಳ? ನಿಮಗೆ ಆ ಥರ ಅನುಭವ ಆಗಿದೆಯಾ? ಹಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಮತ್ತೆ ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.